ಏನ್ರಿ ಅದು? ನಾನೇ ಅಲ್ದಾಡ್ದಾಳ ಸಾಕಾಗೋಗ್ಬಿಟ್ಟೆ. ಒಂದಿಷ್ಟು ಕಚೇರಿಗಳಿಗೆ ಅರ್ಜಿ ಹಾಕಿದ್ರು ಮರ್ಯಾದಿಲ್ಲ, ಇಮೇಲ್ ಹಾಕಿದ್ರು ಮರ್ಯಾದಿಲ್ಲ, ಭೇಟಿಯಾಗಿ ಅಪ್ಪ ಅಣ್ಣಂದ್ರು ಭೇಟಿ ಗೌರವ ಕೊಡೋದಿಲ್ಲ. ತಿನ್ನಕ್ಕೆ ಸಾಯ್ತೀರಲ್ರು, ಬರೀ ಖರ್ಚಾಗ್ತೀರಾ, ನಕಲಿ ಬಿಲ್ ಮಾಡ್ತೀರಾ, ತಿಂತೀರಾ. ಎಷ್ಟಿದೆ ಗೊತ್ತಾ? ಮೊದಲು ಪಗಾರ ಮನೆ ತೊಗೊಂಡು ಹೋಗೋರು ಪಗಾರದ ಮಕ್ಕಳಿಗೆ ತುತ್ತು ಕೊಡಿ. ಸಾರ್ವಜನಿಕರು ಕಷ್ಟಪಟ್ಟು ಅವರು ಹಾಕೋ ಶಾಪದಿಂದ ಕೊಡುವಂಥ ದುಡ್ಡಿದೆಯಲ್ಲ, ನಿಮ್ಮ ಮನೆ ಮಂತೇಳಿ ಸರ್ವನಾಶ ಹೋಗ್ಬಿಡ್ತಾವೆ. ನೆನಪಿಟ್ಕೊಡಿ. ಹೀಗೆ ಆಗ್ಬಿಟ್ರೆ ಇನ್ನೂ ಎಷ್ಟು ದಿನ ನಿಮ್ಮನ್ನು ಸಹಿಸ್ಕೊಳ್ಳೋದ್ರಿ? ಒಂದು ಸಕಾರಾತ್ಮಕ ಸ್ಪಂದಿಸೋ ಯೋಗ್ಯತೆ ಅಲ್ಲ ನಿಮಗೆ. ಜನ ಶಾಪ ಹಾಕ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೆ, ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲ, ರಾಜಕಾರಣಿಗಳ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ. ಇವತ್ತಿರ್ತಾವೆ, ನಾಳೆ ಹೋಗ್ತಾವು. ಅವುಗಳು ಮಾಡೋ ಪಾಪ ತಗೊಂಡು ನಿಮ್ಮ ಹೊಸಲಿಗೆ ಯಾಕೆ ಬಿಟ್ಕೋತೀರಿ? ನಾನು ನಿಮಗೆ ಸಸ್ಪೆಂಡ್ ಅವ ಬರ್ತಾನೆ, ನೀವೇನೋ ತಪ್ಪು ಮಾಡಿದ್ರೆ ಅವನೇ ತಪ್ಪು ನಿನಗೆ ಆದೇಶ ಮಾಡ್ತಾನೆ, ತಗೊಂಬಂದಿದೆ ಕಡೆಗೆ. ಸಾಕು, ಬಂದ್ ಮಾಡಿ, ಅದನ್ನು ಕೆಲಸ ಮಾಡಿ. ಎಲ್ಲ ದಾಖಲೆಗಳನ್ನು ದಾಖಲೀಕರಣ ಮಾಡಿ ಜನರಿಗೆ ಕೇಳಿದಾಗ ಕೊಡಿ ಅದನ್ನು. ಅವ್ರ ನಾಗರಿಕರು, ಮತದಾರ ಮಹಾರಾಜರವರು, ಭಿಕ್ಷುಕರಲ್ಲ. ನಿಮ್ಮ ಮನೆ ಬಂದು ಬೇಡೋದಕ್ಕೆ ಮನಸೋ ಇಚ್ಛೆ ಬರೀತೀವಿ.